ಹಾಯ್ ಎಲ್ಲರಿಗೂ ನಮಸ್ಕಾರ. ತುಂಬ ಜನರ ಪ್ರಶ್ನೆಗೆ ನಾನು ಉತ್ತರ ಹೇಳ್ತಿದ್ದೇನೆ. ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಿ, ಲೈವ್ ಮಾಡೋದಿಲ್ವಾ, ಒಳ್ಳೆಯದಾಗ್ತದೆ ಮಾಡಿ ಮಾಡಿ ಅಂತ. ವಿಷಯ ಏನಂದರೆ, ನಮಗೆ ಇಲ್ಲಿ ಮನೆಯಲ್ಲಿ ಅತ್ತೆಗೆ ಹುಷಾರಿಲ್ಲಲ್ಲ, ಆಮೇಲೆ ಅವರು ಅವಾಗ ಮಾತಾಡ್ತಾ ಎಲ್ಲ ಇರ್ತಾರೆ, ಆವಾಗ ಲೈವಿಗೆ ಡಿಸ್ಟರ್ಬ್ ಆಗ್ತದೆ. ಆಮೇಲೆ ಟೈಮು ಕೂಡ ಇಲ್ಲ, ನಾನು ಕೆಲಸಕ್ಕೆ ಹೋಗಿ ಬರುವಾಗ 7 7:15 ಎಲ್ಲ ಆಗ್ತದೆ. ಆಮೇಲೆ ಸ್ವಲ್ಪ ದನದ್ದು ಕೆಲಸ ಇರ್ತದೆ, ದನ ಉಂಟು, ನಾಯಿ ಉಂಟು, ನಾಯಿಗಳನ್ನು ಬಿಡಬೇಕು, ಮತ್ತು ಅದು ಬರುವವರೆಗೆ ಕಾದು ಕಟ್ಟಬೇಕು. ದನದ್ದು ಕೆಲಸ ಉಂಟು, ಅಂದರೆ ದನದ್ದು ಕೆಲಸ ಎಂತ ಅಂದರೆ ಸಗಣಿ ತೆಗೆದು ಗುಡಿಸಬೇಕು, ನೀರು ಹಾಕಿ, ಅದೊಂದು ಕೆಲಸ ಅಷ್ಟೇ. ಹಾಗೆ ಲೈವ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗಾದರೂ ನನಗೆ ಲೈವ್ ಮಾಡಬೇಕು ಅಂತ ತುಂಬ ಆಸೆ ಉಂಟು, ಲೈವ್ ಮಾಡಬೇಕಂತ ತುಂಬ ಆಸೆ ಇದೆ. ತುಂಬ ಜನರ ಹತ್ರ ಮಾತಾಡ್ಬೋದು, ತುಂಬ ಜನ ಪರಿಚಯ ಆಗ್ತಾರೆ, ತುಂಬ ಖುಷಿ ಆಗ್ತದೆ. ಆದರೆ ಟೈಮು ಇಲ್ಲದ ಕಾರಣ ನಾನು ಲೈವ್ ಮಾಡೋದಿಲ್ಲ. ಹಾಗೆ ಮತ್ತು ಯೂಟ್ಯೂಬಲ್ಲಿ ಕೆಲವೊಂದು ಅಪ್ಡೇಟ್ ಎಲ್ಲ ಬರ್ತಾನೇ ಇರ್ತವೆ. ಎಂತಂದರೆ ತುಂಬ ಅಪ್ಡೇಟ್ ಬರ್ತಾ ಇರ್ತವೆ, ಅದರ ಬಗ್ಗೆ ಚೆಂದ ವೀಡಿಯೋ ಮಾಡಿ ಹಾಕ್ತಾರೆ ಇವರು, ಟೆಕ್ ವಿತ್ ಭರತ್ ಅವರು. ಹಾಗೆ ಎಲ್ಲ ಎಂಥ ವಿಷಯ, ಎಂಥ ನಾವು ಅಪ್ಡೇಟ್ನ ಬಗ್ಗೆ ನೋಡಬೇಕಿದ್ರು ಅವರ ವೀಡಿಯೋ ಹೋಗಿ ನೋಡಿದರೆ ಆಯಿತು. ಹಾಗೆ ನನ್ನ ಚಾನಲ್ಗೆ ಏನು ಪ್ರಾಬ್ಲಮ್ ಬಂದರೂ ನಾನು ಅವರಿಗೆ ಭರತ್ಗೆ ಮೆಸೇಜ್ ಹಾಕಿ ಕೇಳೋದು. ಹಾಗೆ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತಾರೆ. ಹಾಗೆ ಮತ್ತು ನನಗೆ ಡೈಲಿ ಒಂದು ವೀಡಿಯೋ ಹಾಕಬೇಕು ಅಂತ ಮನಸ್ಸಾಗ್ತದೆ, ಹಾಕಲಿಕ್ಕೆ ಟೈಮ್ ಆಗೋದಿಲ್ಲ. ನನ್ನ ಲೈಫ್ ಸ್ಟೋರಿ ಹೇಳಬೇಕು ಅಂತ ನಾನು ಅವತ್ತೊಂದು 2 ತಿಂಗಳ ಮುಂಚೆನೇ ಹೇಳಿದ್ದೆ, ಅದು ಕೂಡ ಹೇಳ್ತೇನೆ, ಅದಕ್ಕೆ ಸರಿಯಾದ ಟೈಮೇ ಸಿಗಲಿಲ್ಲ ನನಗೆ. ಹಾಗೆ ಮತ್ತು ತುಂಬ ಖುಷಿ ಆಗ್ತದೆ ಅಂತಂದರೆ ತುಂಬ ಸಪೋರ್ಟ್ ಮಾಡ್ತೀರಾ, ಅದೊಂದು ನನಗೆ ತುಂಬ ಖುಷಿ ಆಗ್ತದೆ. ತುಂಬ ಜನ ಕೇಳಿದ್ರಿ, ಯೂಟ್ಯೂಬಲ್ಲಿ ದುಡ್ಡು ಬಂತಾ ಅಂತ. ದುಡ್ಡು ಬರ್ತಾ ಉಂಟು, ಆ್ಯಡ್ ಆಗ್ತಾ ಇರ್ತದೆ, ನಮಗೆ ಮೊಬೈಲಿಗೆ ಆ್ಯಡ್ ಆಗ್ತಾ ಇರ್ತದೆ ಅದು ಡಾಲರ್ ರೂಪದಲ್ಲಿ ಬರ್ತದೆ. ಇದು ನಾನು ವೀಡಿಯೋ ಹಾಕೋದೇ ತುಂಬ ಕಡಿಮೆ ಅಲ್ವ, ವೀಡಿಯೋ ಹಾಕ್ತಾ ಇದ್ದರೆ ಡಾಲರ್ ಬೇಗ ಕಂಪ್ಲೀಟ್ ಆಗ್ಬೋದು. ಡೈಲಿ ವೀಡಿಯೋ ಹಾಕ್ತಾಯಿದ್ರೆ ನಾನು ವಾರಕ್ಕೆ 1 2 3 ಅಷ್ಟೇ ವೀಡಿಯೋ ಹಾಕ್ತೇನಲ್ಲ, ಹಾಗಾಗಿ ನನಗೆ ಸ್ವಲ್ಪ ಲೇಟಾಗಿ ಬರ್ತದೆ. ಹಾಗೆ ಇವಾಗ ಡಾಲರ್ ಕೂಡ ಬೇಗ ಆಗ್ತದಂತೆ, ಅಂದರೆ ಇವಾಗ 1,000 ವ್ಯೂಸ್ ಇದ್ದರೆ ಡಾಲರ್ ಆಗ್ತದೆ ಅಂತ ಇವರು ಭರತ್ ವೀಡಿಯೋ ಹಾಕಿದ್ದಾರೆ. ಅದು ನೋಡಿ ನನಗೆ ತುಂಬ ಖುಷಿ ಆಯಿತು. ಹಾಗೆ ಬೇಗ ಕಂಪ್ಲೀಟ್ ಆಗ್ಬೋದು ಅಂತ. ಹಾಗೆ ನಮಗೆ ನಮ್ಮ ಕೈಗೆ ದುಡ್ಡು ಬರಬೇಕಿದ್ರೆ ಅದು $100 ಆಗಲೇಬೇಕು. ಹಾಗೆ ನನಗೆ ಸದ್ಯಕ್ಕೆ ಆಗ್ಬೋದು, ಅಂದರೆ ಒಂದು 3-4 ತಿಂಗಳಲ್ಲಿ ಆಗ್ಬೋದು ಅಂತ ಅನಿಸ್ತದೆ. ಅದೆಲ್ಲ ನಿಮ್ಮ ಸಪೋರ್ಟಿಂದ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ವಿಡಿಯೋ ಉಂಟಲ್ಲ, ಅಲ್ಲಿ ಕಮೆಂಟ್ ಹಾಕುವಲ್ಲಿ ಒಂದು ಹೈಪ್ ಅಂತ ಬರ್ತದೆ, ಅದಕ್ಕೆ ಒತ್ತಿದರೆ ಅಲ್ಲಿ ಮತ್ತೊಂದು ಆಪ್ಷನ್ ಉಂಟು, ಅದು ನಮಗೆ ಇದು ವಿಡಿಯೋಗೆ ನಮಗೆ ಮಾರ್ಕ್ ಹಾಕ್ತಾರಂತೆ. ಅದರ ಬಗ್ಗೆ ಕೂಡ ಭರತ್ ವೀಡಿಯೋ ಮಾಡಿದ್ದಾರೆ, ಅದನ್ನು ಕೂಡ ನೋಡಿ ನನಗೆ ಖುಷಿ ಆಯಿತು. ಹಾಗೆ ಇದೇನು ದೊಡ್ಡ ವೀಡಿಯೋ ಏನಲ್ಲ, ಸಣ್ಣ ವೀಡಿಯೋ. ನನಗೆ ವೀಡಿಯೋ ಹಾಕಬೇಕು ಅಂತ ಉಂಟು, ಆದರೆ ಮನೆ ಕೆಲಸ ಯಾವಾಗಲೂ ಮಾಡೋದು ಇದ್ದದ್ದೆಲ್ಲ, ಒಂದೇ ಡೈಲಿ ಮಾಡೋದಲ್ಲ, ಅದನ್ನೆಂತ ತೋರಿಸೋದು ಅಂತ ನಾನು ಮನೆ ಕೆಲಸದ್ದು ಮಾಡಲಿಲ್ಲ. ಎಲ್ಲ ಕೆಲಸ ಮುಗಿದ ಮೇಲೆ ನಾನು ಹೀಗೆ ಮಾತಾಡ್ತೇನೆ. ಹಾಗೆ ನನ್ನ ಹತ್ರ ತುಂಬ ಜನ ಕೇಳ್ತಾ ಇರ್ತಾರೆ, ನನಗೆ ಸ್ಟಿಚ್ಚಿಗೆ ಕೊಡುವವರು ತುಂಬ ಜನ ಕೇಳ್ತಾರೆ, ಯೂಟ್ಯೂಬ್ ಅದು ಹೇಗೆ ಮಾಡೋದು, ಅದರ ವಿಷಯ ಎಂತ ಅಂತ. ನನ್ನ ವಿಡಿಯೋ ಮುಖಾಂತರ ನಿಮಗೆ ಅದನ್ನು ತಿಳಿಸ್ಬೇಕಂದ್ರೆ ನಾನು ಇನ್ನೊಮ್ಮೆ ತಿಳಿಸ್ತೇನೆ, ಅದು ಯೂಟ್ಯೂಬ್ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಅದರ ವಿಷಯ ಏನು ಅಂತೆಲ್ಲ. ಹಾಗೆ ನನಗೆ ಹೀಗೆ ಒಂದೊಂದು ಪ್ರಶ್ನೆ ಕೇಳಿದರೆ ನನಗೆ ತುಂಬ ಇಂಟ್ರೆಸ್ಟ್ ಆಗ್ತದೆ, ಅಂದರೆ ನಮಗೆ ವೀಡಿಯೋ ಮಾಡಲಿಕ್ಕೆ ಒಂದು ಹೆಲ್ಪ್ ಆಗ್ತದೆ ಒಂದೊಂದು ಪ್ರಶ್ನೆ ಕೇಳಿದರೆ. ಹಾಗೆ ತುಂಬ ಜನ ಮತ್ತು ಸ್ಟಿಚ್ಚಿದ್ದು ಕೇಳಿದ್ರಿ, ಅಂದರೆ ಅಳತೆ ತೆಗೆದ ಬ್ಲೌಸಿನ ಕಟ್ಟಿಂಗ್ ಎಲ್ಲ ಹಾಕಲಿಕ್ಕೆ ಅಂತ.
ಅದು ಅರ್ಜೆಂಟ್ ಇರುವಾಗ ಆಗೋದಿಲ್ಲ, ಸ್ವಲ್ಪ ಕೆಲಸ ಕಡಿಮೆ ಇರುವಾಗ ಆ ವಿಡಿಯೋ ಮಾಡಿ ಹಾಕ್ಬೋದು ಅಂತ ನನಗೆ ಅನ್ನಿಸ್ತದೆ. ಮತ್ತು ಕೆಲಸ ಬ್ಯುಸಿ ಇರುವಾಗ ಕಟ್ಟಿಂಗ್ ಮಾಡೋದು ಹೊಲಿಯೋದಷ್ಟೇ. ಹಾಗೆ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಅದನ್ನು ನಿಮಗೆ ಹೇಳ್ತಾ ನಾನು ಕಟ್ಟಿಂಗ್ ಮಾಡಬೇಕಲ್ಲ, ಹಾಗೆ ಅರ್ಜೆಂಟ್ ಇರುವಾಗ ಆಗೋದಿಲ್ಲ ಅಂತ ನಾನು ಸ್ವಲ್ಪ ಫ್ರೀ ಆಗುವಾಗ ಅದರ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕ್ತೇನೆ. ಅಂದರೆ 41 ಇಂಚು ಚೆಸ್ಟ್ ಇದ್ದ ಬ್ಲೌಸ್ ಇದ್ದು ಅವತ್ತೊಮ್ಮೆ ಒಬ್ಬರು ಕೇಳಿದರು ಸಿಸ್ಟರ್, ಹಾಗೆ ನನಗೆ ನೆನಪುಂಟು, ಅದು ವಿಡಿಯೋ ಎಲ್ಲ ಹಾಕ್ತೇನೆ. ಹಾಗೆಯೇ ನನ್ನ ವಿಡಿಯೋ ನೋಡುವ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.